ಏನ್ ಗೊತ್ತಾ, ಇವತ್ ನಂಗೆ ರಾಜ್ ಮತ್ತೆ ಸಂತು ಇಬ್ರು ಒಟ್ಟಿಗೆ ಪ್ರಪೋಸ್ ಮಾಡ್ಬಿಟ್ರು. ನಂಗೆ ಯಾರಿಗ ಓಕೆ ಹೇಳಿ ಅಂತ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ನಿಂಗೆ ಯಾರು ಇಷ್ಟ? ರಾಜ್ ಇಷ್ಟನಾ ಸಂತು ಇಷ್ಟನಾ? ನಂಗೆ ರಾಜ್ ಅಂದ್ರೆ ಇಷ್ಟ. ಹಂಗಾದ್ರೆ ರಾಜಿಗೆ ಓಕೆ ಹೇಳು. ಆದ್ರೆ ಸಂತು ನನ್ನ ಜಾಸ್ತಿ ಇಷ್ಟಪಡ್ತಾನಲ್ವಾ, ಹಂಗಾದ್ರೆ ಸಂತುಗ್ ಓಕೆ ಹೇಳು. ಆದ್ರೆ ರಾಜಿಗೆ ಸ್ವಲ್ಪ ಜಾಸ್ತಿ ಮೆಚುರಿಟಿ ಇದೆ, ಹಂಗಾದ್ರೆ ರಾಜಿಗೆ ಓಕೆ ಹೇಳು. ಆದ್ರೆ ಸಂತು ಸ್ವಲ್ಪ ವೆಲ್ ಸೆಟಲ್ಡ್, ಹಂಗಾದ್ರೆ ಸಂತುಗ್ ಓಕೆ ಹೇಳು. ಆದ್ರೆ ರಾಜ್ಗೆ ಜಾಸ್ತಿ ರಿಲೇಟಿವ್ಸ್ ಯಾರು ಇಲ್ಲ, ಮದ್ವೆ ಆದ್ರೆ ನೆಮ್ಮದಿಯಾಗಿರ್ಬೋದು, ಹಂಗಾದ್ರೆ ರಾಜ್ಗೆ ಓಕೆ ಹೇಳು. ಆದ್ರೆ ಸಂತು ನೆಕ್ಸ್ಟ್ ಇಯರ್ ಫಾರಿನಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗೋ ಪ್ಲಾನ್ ಮಾಡ್ತಾ ಇದ್ದಾನೆ, ಜೀವನ ಚೆನ್ನಾಗಿರುತ್ತೆ, ಹಂಗಾದ್ರೆ ಸಂತುಗ್ ಓಕೆ ಹೇಳು. ಆದ್ರೆ ನಾನು ಓಕೆ ಹೇಳಿಲ್ಲ ಅಂದ್ರೆ ರಾಜ್ ಎಲ್ಲಿ ಸತ್ತೋಗ್ಬಿಡ್ತಾನೋ ಅಂತ ಭಯ ಆಗ್ತಾ ಇದೆ, ಹಾಗಾದ್ರೆ ರಾಜ್ಗೆ ಓಕೆ ಹೇಳು. ಆದ್ರೆ ಸಂತು ತುಂಬಾ ಸ್ಮಾರ್ಟ್, ಅವನ್ ಜೊತೆ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಯಾವಾಗ್ಲೂ ಅವನ್ ಜೊತೆ ಇರೋರ್ನ ಖುಷಿಯಾಗಿಟ್ಟಿರ್ತಾನೆ, ಹಂಗಾದ್ರೆ ಸಂತುಗ್ ಓಕೆ ಹೇಳು. ಆದ್ರೆ ರಾಜ್ ಲವ್ ಫೇಲ್ಯೂರ್ ಆಯ್ತು ಅಂತ ಸುಸೈಡ್ ಮಾಡ್ಕೊಂಡ್ಬಿಟ್ರೆ, ಹಂಗಾದ್ರೆ ರಾಜ್ಗೆ ಓಕೆ ಹೇಳು. ಅಯ್ಯೋ ಸಂತುನು ಪಾಪ ಕಣೆ, ತುಂಬಾ ಬೇಜಾರ್ ಮಾಡ್ಕೊಂತಾನೆ. ಅಮ್ಮ ತಾಯಿ, ನೀನ್ ಯಾರಿಗಾದ್ರೂ ಓಕೆ ಹೇಳು, ಈಗ ನನ್ನ ಓದಕ್ ಬಿಡು, ಫಸ್ಟ್ ಇಲ್ಲಿಂದ ಎದ್ದೋಗು. ಸರಿ ಸರಿ, ಓದ್ಕೊ.